A very good morning from Umachke. So today we are going to communicate with the Siddhi local community, that is a tribe, who are the descendants from Africa, who came here in 17th century in Machikere. So today we are going to explore their community, their culture and their special cuisines, and also head to some trekking. They picked us up from the nearest bus stop in their car, driving us to the quiet roads with time slowed down. Then we made some crispy dosas, which was totally made up of the rice that was grown in their farm. As we stepped out, we saw this beautiful veranda where they had their own kitchen vegetables grown. The weather was so pleasant that it made us feel delighted because of the plants all around. And then it was time to eat the best crispy, simple dosas with the tastiest chutney in the world, and it tasted amazing. And then we headed out for the bees. ಬೆಳೆ ರಟ್ಟು ಕಟ್ಟುತ್ತಾ ಇದ್ದಾವೆ. ಅಂದ್ರೆ ಈಗ ಸಕ್ಕರೆ ಪಾಕ ಈಗ ಬೆಳಗ್ಗೆ ತಯಾರು ಮಾಡಿದ್ದೇನೆ, ಹಾಕಬೇಕು, ಖಾಲಿ ಮಾಡಿದಾವೆ. ಈಗ ರಟ್ಟು ಕಟ್ಟುತ್ತಾ ಇದ್ದಾವೆ. ಅಂದ್ರೆ ಹೊಟ್ಟಿಗೆ ಅವಕ್ಕೆ ಏನೂ ಇಲ್ಲ, ಹೂವು ಕಮ್ಮಿ ಬಿದ್ದಿದ್ದಾವೆ. ಕಮ್ಮಿ ಆಗಿದ್ದಕ್ಕೆ ಈಗ ಇದನ್ನ ಹಾಕಿದ್ರೆ ಅಂದ್ರೆ ಬೇರೆ ಬೇರೆ ತಂದಿದ್ದೆಲ್ಲ ಸರಿ ಆಗ್ತದೆ ಅವಕ್ಕೆ. After spending some time with bees, we moved to a trek. The trek that will always remain a part of my heart. The first on the list is the Erica nut plantations. ಅಂದ್ರೆ ಸಾಮಾನ್ಯ ಈ ವಯಸ್ಸಿಗೆ ಬಂದ್ಬಿಡ್ತದೆ. ಡ್ರಿಪ್ ಅಂದ್ರೆ ಇದು ಪೈಪಿಗೆ ಮ್ಯಾಲಿಂದ ನಾವು ಮಿಷಿನಿಗೆ ನೀರು ಬಿಟ್ಟರೆ ಇದು ತಿರುಗ್ತದೆ. ಇದು ಡ್ರಿಪ್ ಎಲ್ಲ ಈ ಗಿಡಕ್ಕೆಲ್ಲ ತಂಪಾಗ್ತೈತೆ, ನೆಲ ತಂಪಿರ್ತದೆ. ಈ ಬೇಸಿಗೆ ಅಲ್ಲ, ಬೇಸಿಗೆ ಆಗಿದ್ದಕ್ಕೆ ಸ್ವಲ್ಪ ಒಣಕೊಳ್ತದೆ, ಅಂದ್ರೆ ಉಪ್ಪು ನೀರು ಸಾಕಾಗೋದಿಲ್ಲ. We move ahead now to witness the rice field. ಆ ಗಡಿಂದ ಅದೆಲ್ಲ ದೊಡ್ಡಾಗಿದ್ದು, ಅದೆಲ್ಲ ಒಂದು ಗಿಡ ಕಾಣ್ತದೆ ದೊಡ್ಡದು, ಹಸಿರಾಗಿದ್ದು, ಅದು ನಮ್ಮದು. ಅದು ಒಟ್ಟು ತೋಟದಲ್ಲಿ 5 ಎಕರೆ, 4 ಜನ ಅಣ್ಣ ತಮ್ಮ ನಾವು. ಒಂದೊಂದು ಎಕರೆ ನಮ್ಮದು ಬಂದಿದ್ದು, ಹತ್ನಾಗ ಮತ್ತು ಬೇರೆ ಇರ್ತದೆ. Though it was a summer field, but I could imagine the golden plants dancing with the breeze. ಇವತ್ತು ಶುಕ್ರವಾರ ಅಣ್ಣ ಪೂಜೆ ಮಾಡ್ತಾ ಇದ್ದಾನೆ. ನಾವು ಕಾಯಿ ಹೂವು ತಂದು ಕೊಟ್ಬಿಟ್ರೆ ಆಯ್ತು. ನಾವು ಕೆಲ್ಸಕ್ಕೆ ಹೋಗಿರ್ತೇವೆ, ಎನಿ ಟೈಮ್ ಇಲ್ಲಿ ಇರೋದಿಲ್ಲ, ಅದು ಮಾತ್ರ ಪೂಜೆ ಮಾಡೋ. ಇವತ್ತು ಸ್ವಲ್ಪ ಲೇಟ್ ಆಯ್ತು ಅದು. ನಾನೇ ಮೊನ್ನೆ ಬಂದು ಈ ಮರ ಕಡ್ದವ್ ನಾನೇ. This right here is vermi compost. You see dry leaves and dry branches and cow dung most of the time is all put here, mixed with soil and worms, and then the worms in the soil, they turn it into manure which is later used in farming. And this was the dam that they built all by themselves. New instrument discovered. Dry bamboo. ಅದು ಗಟ್ಟಿದೆ ಅಂತ ಅಡಿಕೆ ಅನ್ಕೊಂಡೆ. ಅಲ್ಲ ಅಡಿಕೆ ಅಂದ್ರೆ ಆನೆ ಎಲ್ಲ ಬರ್ತದೆ ಅಂಗಳ ಮುಂಡಗೋಡು ಈ ಸೈಡಿಂದ. ಒಂದು ಬಂದ್ರೆ ಒಂದು 15 ದಿವಸ ತಿಂಗಳ ಬರೋದು ಹೋಗೋದು ಮಾಡ್ತಾರೆ. ಕರಡಿಯರು ಅಟ್ಟೆ ಈ ದಿವಸದಲ್ಲಿ ಬರ್ತದೆ, ಅಂದರೆ ಜೇನಿನ ಸಲುವಾಗಿ.
ಎಲ್ಲ ಮುಂಡಗೋಡ ಆ ಸೈಡಿಂದಾನೆ ಬರ್ತದೆ. ಬಂದು ಮಳೆಗಾಲ ತಾಗಿದ್ದು ಮತ್ತೆ ಹೋಗ್ತಾವೆ. ಯಾಕಂದ್ರೆ ಮಳೆಗಾಲಕ್ಕೆ ಏನು ಸಿಗೋದಿಲ್ಲ ಅವತ್ತು. ಮತ್ತು ಅಟ್ಲಕಾಯಿ ಇದನ್ನೆಲ್ಲ ತಗೊಂಡೋಗಿ ಮತ್ತೊಂದು ಜಾತಿದೊಂದು ಕಾಯಿ ಸಿಗ್ತದೆ. ಅದನ್ನೆಲ್ಲ ಬಟ್ಟೆ ತೊಳೆಯೋಕ್ಕೆ ಅದನ್ನೆಲ್ಲ ಏನಕ್ಕೆ ಈ ಪೇಟೆಗೆ ಹೋದರೆ ಮಾರಾಟ ಮಾಡಿ ಅದನ್ನೇ ನೀವು ಬೇರೆ ಸೂಪು ಅದನ್ನೆಲ್ಲ ಮಾಡ್ತಾರೆ. ಅದು ನಮ್ಗೆ ಗೊತ್ತಿಲ್ಲ. ಅದನ್ನು ನಾವು ಜಾಸ್ತಿ ಮಾಡ್ತೀವಿ. ಅದು ನಾವು ಅದು ಬಳಕೆ ಮಾಡ್ತೀವಿ. ಅದು ಬಳಕೆ ಮಾಡಿದ ಮೇಲೆ ಯಾಕೆ ಈಗ ನಮ್ಮದೇ ಆದಂಥ ಒಂದು ನಾವೇ ಕೊಯ್ಬೇಕು. ಅದು ನಾವೇ ಕೊಯ್ದು ಮಾರಾಟ ಮಾಡಬೇಕು. ಅದು ಎಲ್ಲ ಆಯ್ತು. The moment we returned, I rushed into the kitchen to see the preparation of food in the most authentic way. Again, we ate the rice right from their farm and tasty sambar with some crispy papad. The hen laid on the bike, reminding us of the slow life. ಇದು ಒಳಿ ತೆಗೆದು ಮಗ ಒಳಿ ತೆಗೆದುಕೊಟ್ಟಿದ್ದ. ಶಿಶಿ ನೆಟ್ಟಿ ಗೊಬ್ಬರ ಹಾಕಿ ಅದಕ್ಕೆ ಮಣ್ಣು ಹಾಕಿ ನೀರು ಹಾಕ್ತಾ ಹೋಗ್ತದೆ. ಕಡೆಗೆ ಇಲ್ಲಿ ಅಗ್ಗಿ ಇದ್ದರೆ ಬರೀ ಕಲ್ಲು ಅಗಿಲಿಕ್ಕೆ ಆಗೋದು. ಅಲ್ಲಿಂದ ಬುಟ್ಟಿಂದ ಇಷ್ಟೇ ಮಣ್ಣು ತಂದು ಅರ್ಧ ಬುಟ್ಟಿ ಆಗಲಿಲ್ಲ. ಗೊಬ್ಬರ ನಮ್ದೇ ಇಲ್ಲಿ ಮನೆ ಗೊಬ್ಬರನೇ ಹಾಕಿದ್ರು. ಸಗಣಿ ಗೊಬ್ಬರ ಮತ್ತು ಯಾವುದು ಇದು ರಾಸಾಯನಿಕ ಯಾವುದು ಹಿಂಸರ್ದೆ ಬಿಟ್ರೆ ಅವಾಗ ಅಂದ್ರೆ ಇನ್ನೂರಿಗೆ ಯಾರು ಕಚ್ಚಿಲ್ಲ ಗುರ್ರ. ಇವು ಯಾಕಂದ್ರೆ ಅಲ್ಲಿ ಒಳಗೆ ಹೋಗೋದ್ನ ಇನ್ನೇ ಅಂದ್ರೆ ಸದ್ಯ ಭಜನೆ ಅಂದ್ರೆ ಅವ್ರಿಗೆ ಏನಿಲ್ಲ. ನಾವು ಅದಕ್ಕೆ ಭಜನೆ ಮಾಡ್ಬೇಕಾದ್ರೆ ಆರತಿ ಆಗೋದರಿಗೆ ಅವನಿಗೆ ಹೆರಿಗೆ ಹಾಕೋದಿಲ್ಲ. ಈಗ ಊಟ ಮಾಡ್ಬೇಕಾದ್ರೆ ಹೊಟ್ಟೆ ನೋಡ್ತಾನ 1 ಗಂಟೆ ಆಯ್ತು ಅಂದ್ಕೊಂಡ್ರೆ ಸೀದಾ ಒಳಗೆ ಬರ್ತಾನೆ. ಮಲ್ಕೊಂಡು ಇರ್ತಾನೆ. ಕಡಿ ಮತ್ತು ಪದೇ ಒಳಗೆ ಹೋಗೋದಿಲ್ಲ. ಬೇಕಾದ್ರೆ ತೆರೆದಿರ್ಲಿ ಏನು ಅದು ಯಾವ್ದು ಮುಟ್ಲಿಕ್ಕೆ ಕೊಡೋದಿಲ್ಲ. ಬೆಕ್ಕಿಗೂ ಮುಟ್ಲಿಕ್ಕೆ ಕೊಡಲ್ಲ, ಯಾರಿಗೂ ಆ ರೀತಿ. ಹೌದು, ಅವನೇ ಮೇನ್ ಅದಕ್ಕೆ ಇವನಿಗೆ ಕಲ್ಸ್ಲಿಕ್ಕೆ. ಅವು ದೊಡ್ಡ ಹಾಗಾದ್ರೆ ಯಾರ್ದು ನಂಬಿಕೆ ಇಲ್ಲ. ನೀವು ಇಲ್ಲಿಂದ ಜೋರು ಬಾಯಿ ಹೊಡೆದ್ರಾದ್ರೆ ಇಲ್ಲಿಂದ ಅಲ್ಲಿ ಹೋಗ್ತಾನ. ಅಂದ್ರೆ ನಿಧಾನ ಹೋಗಿ ಬಾರಿ ಮಾತು ಅದೇ. ಈಗ ನಮ್ಮ ಇಲ್ಲ ಸೊಸೆಂದಿಕ್ಳ ಕೆಳಗಿದ್ದಾರೆ. ಅವ್ರು ಜೋರ್ ಎಲ್ಲ ರೆಸ್ಯುಲೇಟರ್ ಕೊಟ್ಟರು ಜೋರ್ ಹೋದ್ರಪ್ಪ ಪಟಕ್ಕಿ ಹೋಗ್ತಾನ ಅಲ್ಲಿ ನಿಧಾನ ಹೋಗಿ. ಬರಲಿ ಬಿಟ್ಟು ಅಂತೀವಿ ನಾವು. ಅವ್ರ ಜಾಗ ಏನಂತೆ ಅದು ಅವ್ರಿಗೆ ತಂಪಾಗೋದು ಅಲ್ಲಿ. ಅದು ಯಾವಾಗೂ ಇಲ್ಲಿ ಮನಗ್ ರೂಢಿ ಅಲ್ಲ, ಇಲ್ಲೇ ಬರೋರು ಅವ್ರು. ಬಂದ್ರೆ ಚಲೋನೆಯ ಯಾಕಂದ್ರೆ ಖುಷಿ ಹೊರನೆ ಅಂದ್ರೆ ನೆಂಟರು ಬರೋಪ್ಪ. ನೀವು ಯಾಕಂದ್ರೆ ಹುಡುಗರು ಬಂದ್ರು, ಹುಡುಗರ ಜೊತೆ ನಾವು ಊಟ ಮಾಡ್ರಲ್ಲ, ನೆಂಟರ ಜೊತೆ ಊಟ ಮಾಡ್ತಿದ್ರೆ ನೀವು ನಮ್ಮ ಮುಖ ನೀವು ನೋಡಿಲ್ಲ, ನಿಮ್ಮ ಮುಖ ನಾವು ನೋಡಿಲ್ಲ. ನಿಮ್ಮ ಜೊತೆ ನಾವು ಊಟ ಮಾಡ್ರು. ಇದು ಅಂದ್ರೆ ನಮ್ಮ ಪುಣ್ಯನೋ ಅಥವಾ ಭಾಗ್ಯನೋ ಅಷ್ಟು ರೀತಿ ಆಯ್ತು. ಈಗ ನೀವೆಲ್ಲ ಸತ್ತವಾಗ ಎಲ್ಲರೂ, ನೀವಂತಲ್ಲ ಎಲ್ಲರೂ ಬರ್ತಾರೆ. ನೀವು ಕೂಡ ಬಂದ್ರಿ, ಒಳ್ಳೇದು ಅನಿಸ್ತು ನಮ್ಗೆ. ಹೆಚ್ಚು ಊಟ ಮಾಡ್ಕೊಂಡು ಇನ್ನೂವರೆಗೂ ಕರ್ಗಡ್ಡೆ ಕುಂಟವರು ಅಂದ್ರೆ ಹಿಂದೆ ಹೇಳಿ ಅವ್ರಿಗೆ. ಹೇಳಿ ಇಲ್ಲಾಂದ್ರೆ ನಗು ಮುಖ ಇಲ್ಲ ಅವ್ರ ಮುಖ. ಅಂದ್ರೆ ನಿಮ್ಗೆ ಕನ್ನಡ ಬರ್ತದೆ, ಕನ್ನಡ ಬರೋದಿಲ್ಲ. ಅದಕ್ಕಾಗಿ ಕಾಡ್ಲಿಲ್ಲ.
Di anjing itu lah pun.